ಕೋವಿಡ್ ಎದುರಿಸಲು ಹುಬ್ಬಳ್ಳಿ ನಗರ ಕೂಡ ಸಜ್ಜಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಿಮ್ಸ್ ನಿರ್ದೇಶಕ ಎಸ್.ಎಫ್. ಕಮ್ಮಾರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದು ವಿಶೇಷ ಸಮಿತಿ. ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿ 2 ವಿಶೇಷ ವಾರ್ಡ್ಗಳ ಆರಂಭ ಆಗಿದ್ದಾವೆ. ಅದರಲ್ಲಿ 10 ICUಗಳಿದ್ದಾವೆ. 100 ಬೆಡ್ಗಳಿರುವಂಥ ವಿಶೇಷ ವಾರ್ಡ್ಗಳ ವ್ಯವಸ್ಥೆ ಇದೆ. ಒಂದು ರೀತಿ ರಾಜ್ಯಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ. ಕೋವಿಡ್ ಬರುವ ಮುನ್ನವೇ ಅಥವಾ ಕೋವಿಡ್ ವ್ಯಾಪಿಸಿಕೊಳ್ಳುವ ಮುನ್ನವೇ ಸರ್ಕಾರ, ಆರೋಗ್ಯ ಇಲಾಖೆ ತನ್ನದೇ ಆದ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೆಲವಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕೆಲವಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 100 ಹಾಸಿಗೆಯ ಬೆಡ್ ಇದೆ. 100 ಹಾಸಿಗೆಯ ಇದಕ್ಕಾಗಿ ರಿಸರ್ವ್ ಇಟ್ಟಿದ್ದಾರೆ. ಜೊತೆಗೆ 10 ICUಗಳಿದ್ದಾವೆ. 10 ICUಗಳಲ್ಲೂ ಕೂಡ ಚಿಕಿತ್ಸೆ ನೀಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿನ ನಿರ್ದೇಶಕರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಮತ್ತೆ ಕೋವಿಡ್ ಕರಿ ಛಾಯೆ ಇವತ್ತು ಬಿದ್ದಿದೆ. ಇದರಿಂದ ಒಂದು ಕಡೆ ಅಂತಾರೆ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಈ ಸಂಪಟ್ಟಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಯಾವ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾಕಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಉತ್ತರ ಕರ್ನಾಟಕದ ಸಂಜೀವಿನಿ. ಈ ಸಂಪಟ್ಟಿಗೆ ಉತ್ತರ ಕರ್ನಾಟಕದ ಸಂಜೀವಿನಿಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರಂತಹ ಎಸ್.ಎಫ್. ಕಮ್ಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ನಾನು ಮಾತಾಡ್ತೀನಿ. ಸರ್, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಸರ್? ಈಗ ಸದ್ಯದ ಮಟ್ಟಿಗೆ ಗೈಡ್ಲೈನ್ಸ್ ಪ್ರಕಾರ DME ಆಫೀಸು ಮತ್ತು DHO ಧಾರವಾಡ ಪೂರ್ವಭಾವಿ ಸಭೆಯಲ್ಲಿ ಅದನ್ನು ಜೂಮ್ ಮೀಟಿಂಗ್ನಲ್ಲಿ ನಾವು ಕೆಲವೊಂದು ಸರ್ಕಾರ ಮಾರ್ಗಸೂಚಿಯನ್ನು ಕಳಿಸಿದೆ. ಅದರ ಪ್ರಕಾರ ಎಲ್ಲ ತಯಾರಿಗಳನ್ನು ಮತ್ತು ಕೋಆರ್ಡಿನೇಟರ್ಸು ಆಮೇಲೆ ಉಳಿದ ಸಿಬ್ಬಂದಿ ಎಲ್ಲ ತಯಾರಿಗೆ ಸೂಚನೆ ಕೊಟ್ಟು ಈಗಾಗಲೇ ವಾರ್ಡನ್ನು ಅದರಲ್ಲಿ ಸುಮಾರು ಒಂದು 100 ಬೆಡ್ಡನ್ನು ನಾವು ಕೋವಿಡ್ಗೆ ಮೀಸಲಿಟ್ಟು ಅದರಲ್ಲಿ 60 ಬೆಡ್ ಆಕ್ಸಿಜನ್ನು ಮತ್ತು 30 ಬೆಡ್ ಆಕ್ಸಿಜನ್ ವಿತ್ ICU ಫೆಸಿಲಿಟಿಯನ್ನು ಮಾಡಿದ್ದೀವಿ. ಸದ್ಯಕ್ಕೆ ನಮ್ಮಲ್ಲಿ ಏನು ಆಕ್ಸಿಜನ್ ಡಿಫಿಷಿಯನ್ಸಿ ಇಲ್ಲ. ಯಾಕಂದರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ 40 KL ಇದನ್ನು ನಮ್ಮಲ್ಲಿ ಪ್ಲಾಂಟ್ ಇದೆ. ಅದೇ ರೀತಿ PSA ಪ್ಲಾಂಟ್ 3 ಇದ್ದಾವೆ CSR ಫಂಡಲ್ಲಿ. ಆಕ್ಸಿಜನ್ ಸಿಲಿಂಡರ್ಸ್ D ಟೈಪು ಮತ್ತು B ಟೈಪ್ ಇದೆ. ಮ್ಯಾನ್ ಪವರ್ ಹೋಗ್ಬೇಕಂದ್ರೆ ಡಾಕ್ಟರ್ಸ್ ನಮ್ಮಲ್ಲಿ ಸ್ಟಾಫ್ 400, PGs 480, ಹೌಸ್ ಸರ್ಜನ್ಸ್ 150, ನರ್ಸಿಂಗ್ ಆಫೀಸರ್ಸ್ 312, ಲ್ಯಾಬ್ ಟೆಕ್ನಿಷಿಯನ್ 57, DEO ಡಾಟಾ ಆಪರೇಟರ್ 115, ಗ್ರೂಪ್ C&D 700. ಸರ್, ಈಗ ಟೆಸ್ಟಿಂಗ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಸರ್? ಯಾವಾಗಿಂದ ವರದಿ ಬರುತ್ತೆ ಸರ್ ಟೆಸ್ಟಿಂಗ್? ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಸರ್? ಈಗ DHO ಅವರು ಹೇಳಿದ ಪ್ರಕಾರ ಅವರು ಕನಿಷ್ಠ 70 ಮಾಡಬೇಕಂತ ಹೇಳಿದ್ದಾರೆ. ಬಟ್ ನಾವು 100 ಟೆಸ್ಟ್ ಮಾಡಲಿಕ್ಕೂ ತಯಾರಿ ಇಟ್ಕೊಂಡಿವಿ. ಸರಿ, ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸ್ಥಿತಿ ಹೇಗಿದೆ ಸರ್? ಪ್ಲಾಂಟ್ಗಳದ್ದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೆಪಾಸಿಟಿ 40 KL ಇರೋದ್ರಿಂದ ಯಾವುದೇ ಆಕ್ಸಿಜನ್ ಕೊರತೆ ಇಲ್ಲ. ಈಗ ತುರ್ತು ಪರಿಸ್ಥಿತಿ ಬಂದರೆ ಅದನ್ನು ಯಾವ ರೀತಿ ನಿಭಾಯಿಸ್ತೀರಿ ಸರ್? ತುರ್ತು ಪರಿಸ್ಥಿತಿ ಬಂದರೆ ಅದಕ್ಕೆ ಎಲ್ಲ ಕೋಆರ್ಡಿನೇಟನ್ನು ಡಿಪಾರ್ಟ್ಮೆಂಟಿಂದ ಮಾಡಿಕೊಂಡು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಈಗ ತಮಗಾಗಿ ಗೊತ್ತಿರೋ ಹಾಗೆ ವಿವಿಧ ಹಿಂದಿನ 2 ಅಲೆಯಲ್ಲಿ ನಮ್ಮ ಆಸ್ಪತ್ರೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿ ಒಂದು ದೇಶದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಹೆಸರು ಮಾಡಿದೆ. ಆ ಅನುಭವದ ಟೀಮ್ ನಮ್ಮ ಸಂಗಡ ಇರೋದ್ರಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಎಷ್ಟು ಬೆಡ್ಗಳು ಮಾಡ್ಕೊಂಡಿದೆ ಸದ್ಯಕ್ಕೆ ತಾವೀಗ ಸರ್? ಸದ್ಯಕ್ಕೆ 100 ಬೆಡ್. ಅದರಲ್ಲಿ 60 ಆಕ್ಸಿಜನ್ ಬೆಡ್, 30 ಆಕ್ಸಿಜನ್ ವಿತ್ ICU ಫೆಸಿಲಿಟಿ. ಈ ಸಂಪುಟಕ್ಕೆ ಸಪರೇಟ್ ಆಗಿ ವ್ಯವಸ್ಥೆ ಮಾಡಿದ್ರೆ ಸರ್, ಆ ಸಿಬ್ಬಂದಿಗಳನ್ನ ಬೇರೆ ಇದ್ದಾರೆ ಸರ್? ಹೇಗೆ ಸರ್? ಈಗ ಹೌದು, ಸಿಬ್ಬಂದಿಗಳು ಬೇರೆ ಇದ್ದಾರೆ ಮತ್ತು ಕೋಆರ್ಡಿನೇಟರ್ಸ್ ಫ್ರಮ್ ಈಚ್ ಡಿಪಾರ್ಟ್ಮೆಂಟ್ ಆಲ್ಸೋ ವಿ ಅಪಾಯಿಂಟೆಡ್. ಸರ್, ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಕೇವಲ ಹುಬ್ಬಳ್ಳಿ ಧಾರವಾಡ ಜನ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಈ ಸಂಪುಟಕ್ಕೆ ಅವ್ರಿಗೆ ಏನಾದ್ರು ಬೇರೆ ಬೇರೆ ಅಂತ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಸರ್? ಈಗ ಎಲ್ಲ ಸಕಲ ಸಿದ್ಧತೆಗಳನ್ನು ಅವರು ಹುಬ್ಬಳ್ಳಿ ಇದೆ ಮತ್ತು ಸುತ್ತಮುತ್ತಲು ತಾವು ಹೇಳಿದಂಗೆ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗದಲ್ಲಿ ಬಂದ್ರೂ ಅವ್ರಿಗೆ ನೋಡಲಿಕ್ಕೆ ಅಂದರೆ ಟೆಸ್ಟಿಂಗ್ ಮಾಡಲಿಕ್ಕೆ, ಅವ್ರಿಗೆ ಟ್ರೀಟ್ಮೆಂಟು, ಅಡ್ಮಿಷನ್ನು, ಈವನ್ ಇನ್ ಕೇಸ್ ನಾವೇನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಡೆತ್ ಆದ್ರೂ ಆ ಬಾಡಿ ಸಾಗಿಸ್ಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿವಿ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಅಂತಾರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಈ ಹಿಂದಿನ 2 ಕೋವಿಡ್ಗಳನ್ನು ಯಾವ ರೀತಿ ನಾವು ನಿಭಾಯಿಸಿದ್ದೀವಿ, ಅದೇ ರೀತಿಯಾಗಿ ಈ 3ನೇ ಅಲೆಯನ್ನು ಸಹ ನಾವು ನಿಭಾಯಿಸಲಿಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ ಒಂದು ದಿನಕ್ಕೆ 70 ಟೆಸ್ಟ್ಗಳನ್ನು ಮಾಡಬೇಕು ಅಂತ ಈಗಾಗಲೇ ಅಂತಂದರೆ ನಮ್ಮ DHO ಹೇಳಿದರೆ ಆ ರೀತಿ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ. ಇನ್ನೊಂದು ಕಡೆ ಅಂದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 100 ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಇದರಲ್ಲಿ ಅಂತಂದರೆ 60 ವಿಶೇಷವಾಗಿ ಇಲ್ಲಿಂದ್ರೆ ಆಕ್ಸಿಜನ್ ರಹಿತ ಇಲ್ಲಿ ಅಂತಂದರೆ ಆಕ್ಸಿಜನ್ ಇರುವಂತಹ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಅನ್ನೋದು ಡೈರೆಕ್ಟರ್ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5.